ಸೊ ಇವಾಗ ಆರ್ ಪಿ ಎಫ್ ಮ್ಯಾಥ್ಸ್ ಮತ್ತು ರೀಸನಿಂಗ್ ನೋಡಿ. ಸೊ ಮಿಕ್ಸ್ಡ್ ಕ್ವಶನ್ ಅನ್ನು ಸಾಲ್ವ್ ಮಾಡೋಣ. ಓಕೆ, ಸೊ ಆಲ್ರೆಡಿ ನೋಡಿ, ಸೊ ಯಾರೆಲ್ಲ ಜಾಯ್ನ್ ಆಗಿದ್ದಾರೆ ಸೊ ಅವ್ರಿಗೆ ಇದು ಕ್ಲಾಸ್ ಮುಗಿದ್ಮೇಲೆ ರೆಕಾರ್ಡಿಂಗ್ ಇರುತ್ತೆ. ಸೊ ರೆಕಾರ್ಡಿಂಗ್ ನೋಡ್ಕೋಬಹುದು. ಸೊ ಇದು ನೋಡಿ ಬಾಡ್ಮಸ್ ರೂಲ್ ಪ್ರಕಾರ ನೋಡಿ ಈ ಕ್ವಶನ್ ಅನ್ನ ಸಾಲ್ವ್ ಮಾಡಬೇಕು. ಸೊ ಬಿ ಬಾಡ್ಮಸ್ ಸಿಂಪ್ಲಿಫಿಕೇಶನ್ ಕ್ವಶನ್ ನೋಡಿ. ಸೊ ಬಾಡ್ಮಸ್ ರೂಲ್ ಅನ್ನ ಅಪ್ಲೈ ಮಾಡಬೇಕು. ಇವಾಗ ಈ ಕ್ವಶನ್ ನೋಡಿ ಏನಾಗುತ್ತೆ. ಫಸ್ಟ್ ನಾವು ಕ್ವಶನ್ ಅನ್ನು ನೋಡಿ ಸಾಲ್ವ್ ಮಾಡತ್ತಾಗ ಬಾರ್ ಇದೆನಾ ಚೆಕ್ ಮಾಡಬೇಕು. ಬಾರ್ ಇಲ್ಲ, ಬ್ರಾಕೆಟ್ಸ್ ಇಲ್ಲ. ನೆಕ್ಸ್ಟ್ ನೋಡಿ ಆಫ್ ಮತ್ತೆ ಆರ್ಡರ್ ಇಲ್ಲ. ನೆಕ್ಸ್ಟ್ ಡಿವಿಷನ್ ಅಂದ್ರೆ ಭಾಗಾಕಾರ ಇದೆ. ಸೊ ಎಲ್ಲಿದೆ ನೋಡಿ, ಸೊ ಮಿಡಲ್ ಅಲ್ಲಿ ಇದೆ. ಸೊ ಅಂದ್ರೆ ಅದನ್ನ ಅಷ್ಟೇ ನೋಡಿ ಸಪ್ರೇಟ್ ಆಗಿ ಬರೆಯೋಣ. 72 ಭಾಗಾಕಾರ ಇದ್ರೆ ನೋಡಿ ಕೆಳಗಡೆ ಬರ್ಕೋಬೇಕು. ಅಂದ್ರೆ 8/5 ಇದೆ. ಅದ್ರ ಮುಂದೆ ಏನಿದೆ 1021. ಅದ್ರ ಹಿಂದೆ ಏನಿದೆ 324 ಸ್ಕ್ವೇರ್. ಕರೆಕ್ಟಾ? ಸೊ ಇವಾಗ ನೋಡಿ ನೀವು ಕಡ್ತಾ ಹೊಡೆದ್ಬಿಟ್ರೆ ಫೈನಲ್ ಆಗಿ ಆನ್ಸರ್ ಬರುತ್ತೆ. ಅಂದ್ರೆ ನೋಡಿ ಇಂಟು ಇದ್ದಾಗ ನಾವು ಕಡ್ತಾ ಹೊಡಿಬೇಕು. ಇವಾಗ ಕಡ್ತಾ ಹೊಡೆದ್ಬಿಟ್ರೆ ನೋಡಿ ನಿಮ್ಗೆ ಫೈನಲ್ ಆಗಿ ವ್ಯಾಲ್ಯೂ ಬರುತ್ತೆ. ಇವಾಗ ನಾವೇನ್ ಮಾಡೋಣ, ಸೊ ಇದನ್ನ ಸ್ವಲ್ಪ ಬಿಡಿಸಿ ಬರೆಯೋಣ. ಓಕೆ, ಸೊ ಅಂದ್ರೆ 320 ನೋಡಿ. ಸೊ 324 ಇಂಟು 324 ಅಂತ ಬರ್ಕೊಂಡ, ಯಾಕಂದ್ರೆ ಸ್ಕ್ವೇರ್ ಇದೆ. ನೆಕ್ಸ್ಟ್ 72 ಇದೆ ಇಂಟು 1021. ಇವಾಗ ನೋಡಿ ನಾವು 18/5 ಇದೆ. 18 ನೋಡಿ 5 ಸಲ ಬರೆದ್ ಬಿಡೋಣ. ಓಕೆ, 18 18 18. ಓಕೆ, ಇವಾಗ ನೋಡಿ ನಾವು ಕಡ್ತಾ ಹೊಡೆದ್ಬಿಟ್ರೆ ನಿಮ್ಗೆ ಫೈನಲ್ ಆಗಿ ಒಂದು ಆನ್ಸರ್ ಬರುತ್ತೆ. ಅದೇ ಫೈನಲ್ ಆನ್ಸರ್. ಸೊ ಇವಾಗ ನೋಡಿ ಯಾವ ರೀತಿ ಕಡ್ತಾ ಹೋಗುತ್ತೆ. 18 ಇಂಟು 18 ಮಾಡಿದ್ರೆ ನೋಡಿ 18 ಸ್ಕ್ವೇರ್ 324. ಅಂದ್ರೆ ಇವಾಗ 2 18 ತೆಗೆದು 18 ಸ್ಕ್ವೇರ್ 324 324 ಕ್ಯಾನ್ಸಲ್ ಆಯ್ತಾ. ಸೊ ನೆಕ್ಸ್ಟ್ 18 ಸ್ಕ್ವೇರ್ 324 2 18 ಮೇಲೆ 324 ಕ್ಯಾನ್ಸಲ್ ಮಾಡೋಣ. ನೆಕ್ಸ್ಟ್ 18 ಒಂದ್ಲೆ ನೆಕ್ಸ್ಟ್ 18 4 72. ಸೊ 18 4 72 ಉಳಿದಿದ್ದೀನಿ. ಇವಾಗ 4 ಇಂಟು 1021. 4 ಇಂಟು 1021 ಮಾಡಿಬಿಟ್ರೆ ನೋಡಿ ನಿಮ್ಗೆ ಫೈನಲ್ ಆನ್ಸರ್ ಬರುತ್ತೆ. ಸೊ ಎಷ್ಟು ಬರುತ್ತೆ ನೋಡಿ, 21 4 84 ಬರುತ್ತೆ. ಸೊ ನೆಕ್ಸ್ಟ್ 4 1 4. ಸೊ ಅಂದ್ರೆ 40 ಆಯ್ತು. 4084 ನೋಡಿ ಫೈನಲ್ ಆನ್ಸರ್. ಆಪ್ಷನ್ ಡಿ ಎಲ್ಲಿದೆ ನೋಡಿ, ಆಪ್ಷನ್ ಡಿ ನೋಡಿ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ ಡಿ ನೋಡಿ ಆನ್ಸರ್ ಆಗುತ್ತೆ. ಸೊ ಎಲ್ಲರೂ ನೋಡಿ, ಸೊ 20ರವರೆಗೆ ನೋಡಿ ಮಗ್ಗಿನ ಕಲಿಬೇಕು. ಸೊ ಅಂದ್ರೆ ನಿಮ್ಗೆ ಯಾವುದೇ ಕ್ವಶನ್ ನೋಡಿ ಇದ್ರು ಸಾಲ್ವ್ ಮಾಡ್ಕೋಬಹುದು. ಅದಾದ್ಮೇಲೆ ಸ್ಕ್ವೇರ್ ನಂಬರ್ಸ್ ನೋಡಿ. ಸೊ ಎಲ್ಲರಿಗೆ ಸ್ಕ್ವೇರ್ ನಂಬರ್ಸ್ 1ರಿಂದ 30ರವರೆಗೆ. ನೆಕ್ಸ್ಟ್ ಕ್ಯೂಬ್ ನಂಬರ್ಸ್ ನೋಡಿ 1ರಿಂದ 15ರವರೆಗೆ. ಸೊ ಇಷ್ಟರವರೆಗೆ ನೋಡಿ, ಇಷ್ಟು ಬಂದ್ರೆ ಕ್ವಶನ್ಸ್ ಅನ್ನ ಮ್ಯಾಥ್ಸ್ ಕ್ವಶನ್ ಅನ್ನ ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ. ನೆಕ್ಸ್ಟ್ ಕ್ವಶನ್ ಅನ್ನ ಸಾಲ್ವ್ ಮಾಡಿ. ಫಸ್ಟ್ ಕ್ವಶನ್ ನೋಡಿ ಏನ್ ಹೇಳ್ತಾ ಇದೆ, ಅ ಗಿಫ್ಟ್ ಬಾಕ್ಸ್ ಹ್ಯಾಸ್ 10 ಬ್ಯಾಂಗಲ್ಸ್. ಸೊ ಅಂದ್ರೆ ನೋಡಿ ಇವಾಗ ಒಂದು ಗಿಫ್ಟ್ ಅಲ್ಲಿ ನೋಡಿ, ಗಿಫ್ಟ್ ಬಾಕ್ಸ್ ಅಲ್ಲಿ ನೋಡಿ 10 ಬಳೆಗಳಿದಾವೆ. ದ ಅವರೇಜ್ ವೇಟ್ ಆಫ್ ದ ಫಸ್ಟ್ 4 ಬ್ಯಾಂಗಲ್ಸ್ ಈಸ್ 57 grams. ಸೊ ಅಂದ್ರೆ ನೋಡಿ ಮೊದಲ 4 ಬಳೆಗಳದ್ದು ಎವರೇಜ್ ನೋಡಿ 57 ಇದೆ. ಅಂಡ್ ದ ಅವರೇಜ್ ವೇಟ್ ಆಫ್ ದ ರಿಮೈನಿಂಗ್ ಬ್ಯಾಂಗಲ್ಸ್, ರಿಮೈನಿಂಗ್ 6 ಬ್ಯಾಂಗಲ್ಸ್ ಈಸ್ 58 grams. ಅಂದ್ರೆ ನೋಡಿ ರಿಮೈನಿಂಗ್ ಉಳಿದಿದ್ದು 6 ಬಳೆಗಳದ್ದು ನೋಡಿ 58 grams ಎವರೇಜ್ ಇದೆ. ಟೆಲ್ ದ ಎವರೇಜ್ ವೇಟ್ ಆಫ್ ಆಲ್ ದ ಬ್ಯಾಂಗಲ್ಸ್. ಸೊ ಅಂದ್ರೆ ಇವಾಗ ಎವರೇಜ್ ವೇಟ್ ಅನ್ನ ನೋಡಿ ನಾವು ಕಂಡು ಹಿಡ್ಕೋಬೇಕು. ಸೊ ಅಂದ್ರೆ ಉಡುಗೊರೆ ಪಟ್ಟಿಗೆಯಲ್ಲಿ ನೋಡಿ 10 ಬಳೆಗಳಿವೆ. ಮೊದಲ 4 ಬಳೆಗಳ ಸರಾಸರಿ ತೂಕ 57. ಸೊ ಅಂದ್ರೆ ಇವಾಗ 4 ಬಳೆದು 57 ಸರಾಸರಿ ಇದೆ. ಸೊ ಅಂದ್ರೆ 4 ಇಂಟು 57 ಮಾಡ್ಬೇಕು. ನೆಕ್ಸ್ಟ್ ಉಳಿದ 6 ಬಳೆಗಳ ಸರಾಸರಿ ತೂಕ ನೋಡಿ 58 ಗ್ರಾಮ್ ಇದೆ. ಸೊ ಅಂದ್ರೆ ಇವಾಗ 6 ಇಂಟು 58 ಮಾಡೋಣ. ಎಲ್ಲಾ ಬಳೆಗಳ ಸರಾಸರಿ ತೂಕನ ನೋಡಿ ನಾವು ಹೇಳ್ಬೇಕು. ಫಸ್ಟ್ ನೋಡಿ ಇವಾಗ 4 ಇಂಟು 57 ಮಾಡಿದ್ರೆ ಒಂದು ವ್ಯಾಲ್ಯೂ ಬರುತ್ತೆ. 4 7 28, 4 5 20 ಪ್ಲಸ್ 2 ಅಂತಂದ್ರೆ ನೋಡಿ 22. ನೆಕ್ಸ್ಟ್ ಇವಾಗ 6 ಬಳೆಗಳದ್ದು ನೋಡಿ 6 8 48, 6 5 30 ಪ್ಲಸ್ 4 ಅಂದ್ರೆ ನೋಡಿ 34. ಸೊ ಇವಾಗ ಟೋಟಲ್ ನೋಡಿ ಅದ್ರದ್ದು ವೇಟ್ ಸಿಕ್ಬಿಡ್ತೈತಿ. ಇವಾಗ 8 ಪ್ಲಸ್ 8 ಅಂದ್ರೆ 16. ನೆಕ್ಸ್ಟ್ 7 5. ಸೊ ಅಂದ್ರೆ ಇವಾಗ ಟೋಟಲ್ 10 ಬಳೆಗಳದ್ದು ವೇಟ್ ಎಷ್ಟಾಯ್ತು 576. ನೆಕ್ಸ್ಟ್ ನೋಡಿ ಅವ್ರು ಕೇಳಿದ್ದೇನೋ ಎವರೇಜ್ ಕೇಳಿದ್ದಾರೆ. ಎವರೇಜ್ ಅಂದ್ರೆ ನೋಡಿ ಟೋಟಲ್ ವೇಟ್ ಡಿವೈಡೆಡ್ ಬೈ ಟೋಟಲ್ ಎಷ್ಟು ಬಳೆ ಇದ್ದಾವೆ 10 ಬಳೆ. ಅಂದ್ರೆ 10ರಿಂದ ಭಾಗಿಸ್ಬಿಟ್ರೆ ನೋಡಿ ನಿಮ್ಗೆ ಫೈನಲ್ ಆನ್ಸರ್ ಬರುತ್ತೆ. ಸೊ ಅಂದ್ರೆ ಇವಾಗ 576
ನೆಕ್ಸ್ಟ್ 10ರಿಂದ ಭಾಗಿಸ್ಬಿಟ್ರೆ ನೋಡಿ ನಿಮಗೆ ಫೈನಲ್ ಆನ್ಸರ್ ನೋಡಿ 57.6. ಸೊ ಅಂದ್ರೆ ಇವಾಗ ಕೆಳಗಡೆ 10 ಇದ್ರೆ ನೋಡಿ ಲಾಸ್ಟ್ ಇಂದ 1 ನಂಬರ್ ಅನ್ನ ಬಿಟ್ಟು ಪಾಯಿಂಟ್ ಇಡಬೇಕು. ಸೊ ಅಂದ್ರೆ 57.6. 2 0 ಇದ್ರೆ ಲಾಸ್ಟ್ ಇಂದ 2 ನಂಬರ್ ಅನ್ನ ಬಿಟ್ಟು ಪಾಯಿಂಟ್ ಇಡಬೇಕು. ಆಪ್ಷನ್ ಸಿ ಅಲ್ಲಿ ಇದೆ, ಆಪ್ಷನ್ ಸಿ ಅನ್ನೋದು ಫೈನಲ್ ಆನ್ಸರ್. ಸೊ ಆಪ್ಷನ್ ಸಿ ನೋಡಿ ಫೈನಲ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಈ ಕ್ವಶನ್ ಏನಾಗುತ್ತೆ? ಸೊ ಯಾವ ಕ್ವಶನ್ ನೋಡಿ ಏನ್ ಹೇಳ್ತಾ ಇದೆ, ಅ ಬಲ್ಬ್ ಪ್ರೊಡ್ಯೂಸಿಂಗ್ company found 13% of the total product defective. If the total number of non-defective product is 4959, then specify the number of total defective products. ಅಂದ್ರೆ ಬಲ್ಬ್ ಉತ್ಪಾದಿಸುವ ಕಂಪನಿ ನೋಡಿ ಒಟ್ಟು ಉತ್ಪನ್ನದ 13% ದೋಷಪೂರಿತವಾಗಿದೆ ಎಂದು ಕಂಡು ಹಿಡಿದಿದೆ. ದೋಷರಹಿತ ಉತ್ಪನ್ನಗಳ ಒಟ್ಟು ಸಂಖ್ಯೆ ನೋಡಿ 4959 ಆಗಿದ್ದರೆ ಒಟ್ಟು ದೋಷಯುಕ್ತ ಉತ್ಪನ್ನಗಳ ಸಂಖ್ಯೆಯನ್ನು ಸೂಚಿಸಿ. ಸೊ ಅಂದ್ರೆ ಫಸ್ಟ್ ನೋಡಿ ಇವಾಗ ಇದರಲ್ಲಿ 13% ಹಾಳಾಗಿದ್ದಾವಂತಂದ್ರೆ ನೋಡಿ, ಯಾವಾಗಲೂ ನೋಡಿ ಒಂದು ಉತ್ಪನ್ನ ಏನೇ ಇದ್ರು ನೋಡಿ 100%ಗೆ ಇರುತ್ತೆ. ಅಂದ್ರೆ ಇವಾಗ 100ರಲ್ಲಿ ನೋಡಿ ಆ 13% ಹಾಳಾಗಿದೆ ಅಂತಂದ್ರೆ ಉಳಿದಿದ್ದು 87% ನೋಡಿ ಚೆನ್ನಾಗಿರೋದೇ ಇರುತ್ತೆ. ಅಂದ್ರೆ ಇವಾಗ ದೋಷರಹಿತವಾಗಿರೋದು ನೋಡಿ 87%. 87%ಗೆ ಎಷ್ಟು ಇದಾವ? 4959. ಕ್ವಶನ್ ಕೇಳಿದ್ದೇನು? ದೋಷಯುಕ್ತ ಅಂದ್ರೆ ನೋಡಿ ಹಾಳಾಗಿದ್ದು. ಹಾಳಾಗಿದ್ದ ಪರ್ಸೆಂಟೇಜ್ ಎಷ್ಟಿದೆ? 13%. 13%ಗೆ ನೋಡಿ ಎಷ್ಟಿರತ್ತೆ? ಸೊ ಇವಾಗ ಎಷ್ಟಾಗತ್ತೆ ಅನ್ನೋದನ್ನ ಕಂಡು ಹಿಡಿದ್ಬಿಟ್ರೆ ಮುಗೀತು. 87%ಗೆ 4959, 13%ಗೆ ಎಷ್ಟಾಗತ್ತೆ? ಸೊ ಇವಾಗ ನೋಡಿ ನಮ್ಗೆ ಡೈರೆಕ್ಟ್ ಆಗಿ ನೋಡಿ ಸಾಲ್ವ್ ಮಾಡಕ್ ಬಂದಿಲ್ಲ ಅಂತಂದ್ರೆ ಸೊ ನಾವು ಕ್ರಾಸ್ ಆಗಿ ನೋಡಿ ಸಾಲ್ವ್ ಮಾಡ್ಬೇಕು. ಸೊ ಕ್ರಾಸ್ ಆಗಿ ನೋಡಿ ಸಾಲ್ವ್ ಮಾಡ್ಬೇಕು. ಮ್ಯಾಥ್ಸ್ ಕ್ವಶನ್ ನೋಡಿ ಸ್ವಲ್ಪ ಡಿಫಿಕಲ್ಟ್ ಇರ್ತಾವ. ನೀವು ಕ್ವಶನ್ಸ್ ಅನ್ನ ಎಷ್ಟು ಸಾಲ್ವ್ ಮಾಡ್ತೀರಿ ನೋಡಿ ಅಷ್ಟು ಈಸಿ ಆಗುತ್ತೆ. ಇವಾಗ ಕ್ರಾಸ್ ಆಗಿ ನೋಡಿ ಮಲ್ಟಿಪ್ಲೈ ಮಾಡಬೇಕು. ಫಸ್ಟ್ ಸ್ಟ್ರೇಟ್ ಆಗಿ ಮಲ್ಟಿಪ್ಲೈ ಮಾಡಕ್ ಕಲಿಬೇಕು. ಅದಾಗಿಲ್ಲ ಅಂತ ನೋಡಿ ಕ್ರಾಸ್ ಆಗಿ ಮಲ್ಟಿಪ್ಲೈ ಮಾಡ್ಬೇಕು. ಈ ರೀತಿ ಕ್ರಾಸ್ ಆಗಿ ಅಂದ್ರೆ ಇವಾಗ 13 ಇಂಟು 4 9 5 9 ಕೆಳಗಡೆ ನೋಡಿ 87. ಇವಾಗ ಯಾವ ಮಗ್ಗಿಂದ ಹೋಗುತ್ತೆ ನೋಡಿ 2 ಅಂದ್ರೆ 3 ಮಗ್ಗಿ ಚೆಕ್ ಮಾಡೋಣ. 3 ಮಗ್ಗಿಂದ ನೋಡಿ 3 2 6 2 ಉಳಿತು 3 9 27. ನೆಕ್ಸ್ಟ್ ಇವಾಗ 4959 ನೋಡಿ 3ರಿಂದ ಕಡ್ತಾ ಹೊಡಿದ್ರೆ 3 1 1 ಉಳಿತು 3 6 18. ನೆಕ್ಸ್ಟ್ 1 ಉಳಿತು 3 5 15. ನೆಕ್ಸ್ಟ್ 3 3 ಇವಾಗ ನೋಡಿ ಇವು ಕಡ್ತಾ ಹೋಗುವಂಗೆ ಇರ್ತಾವ. ಅಂದ್ರೆ 29ರಿಂದ ನೋಡಿ ಇದು ಕಡ್ತಾ ಹೋಗುತ್ತೆ. ಸೊ ಅಂದ್ರೆ 29 ಎಷ್ಟೇ ಹೋಗುತ್ತೆ? ಸೊ 29 ಅಂದ್ರೆ ಇವಾಗ ಅದನ್ನ 30 ಅಂತ ಅನ್ಕೊಂಡ್ರೆ 3 6 18 ಅಂದ್ರೆ 5 ಹೋಗ್ಸೋಣ. 5 9 45. ನೆಕ್ಸ್ಟ್ 5 2 10 ಪ್ಲಸ್ 4 ಅಂದ್ರೆ ನೋಡಿ 14 ಆಯ್ತು. ಅಂದ್ರೆ 29 1 29 5 ಹೋಯ್ತು. ಎಷ್ಟು ಉಳಿತು? 20 ಉಳಿತು. 203 ಆಯ್ತು. ನೆಕ್ಸ್ಟ್ ನೋಡಿ ಇವಾಗ 29 7 ಹೋಗುತ್ತೆ. ಸೊ 7 9 63 7 2 14 ಪ್ಲಸ್ 6 ಅಂತ ನೋಡಿ 203. ಅಂದ್ರೆ 29 7 ನೋಡಿ ಡೈರೆಕ್ಟ್ ಆಗಿ 203 ಆಯ್ತು. ಅಂದ್ರೆ ಇವಾಗ ಮೇಲೆ 57 ಉಳಿತು. ನೆಕ್ಸ್ಟ್ 13 ಉಳಿತು. 13 ಇಂಟು 57 ಮಾಡಿಬಿಟ್ರೆ ನೋಡಿ ನಮ್ಗೆ ಫೈನಲ್ ಆಗಿ ಆ 13% ನೋಡಿ ಆನ್ಸರ್ ಬರುತ್ತೆ. ಸೊ 13% ನೋಡಿ ಫೈನಲ್ ಆಗಿ ನಮ್ಗೆ ಆನ್ಸರ್ ಬರುತ್ತೆ. ಓಕೆ, ಸೊ ಇವಾಗ ನೋಡಿ ನಾವು ಇದನ್ನ ಸಾಲ್ವ್ ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ ಕ್ಯಾಲ್ಕುಲೇಟ್ ಮಾಡಿ. ಓಕೆ, ಅಂದ್ರೆ ನಾವು ಇವಾಗ ಇದನ್ನ ಸಾಲ್ವ್ ಮಾಡಿದ್ರೆ ನೋಡಿ 13 7 91. ನೆಕ್ಸ್ಟ್ 13 5 65 ಪ್ಲಸ್ 9 ಅಂದ್ರೆ ನೋಡಿ 74. ಸೊ 741 ನೋಡಿ ಆಪ್ಷನ್ ಸಿ ಅಲ್ಲಿದೆ. ಆಪ್ಷನ್ ಸಿ ಅನ್ನೋದು ಫೈನಲ್ ಆನ್ಸರ್ ಆಗುತ್ತೆ. ಸೊ ಅಂದ್ರೆ ನೋಡಿ ಸ್ವಲ್ಪ ಕ್ವಶನ್ ಡಿಫಿಕಲ್ಟ್ ಇರ್ತಾವ ಇಲ್ಲಿ. ಸೊ ಮ್ಯಾಥ್ಸ್ ಅಲ್ಲಿ ಕ್ವಶನ್ 35 ಕ್ವಶನ್ ಅಲ್ಲಿ ನೋಡಿ ಒಂದು 10 ಕ್ವಶನ್ ಆದ್ರೂ ನೋಡಿ ನಿಮ್ಗೆ ಡಿಫಿಕಲ್ಟ್ ಇರ್ತಾವ. ಸೊ ಉಳಿದಿದ್ದ ಕ್ವಶನ್ ನೋಡಿ ಈಸಿ ಇರ್ತವೆ. ಆ ಉಳಿದಿದ್ದ ಕ್ವಶನ್ ಅನ್ನು ನೋಡಿ ಟಾರ್ಗೆಟ್ ಮಾಡ್ಕೋಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ. ಈ ಕ್ವಶನ್ ಏನಾಗುತ್ತೆ? ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಇದೆ. ಎಕ್ಸ್ ನ ಮೌಲ್ಯನ ನೋಡಿ ನೀವು ಕಂಡು ಹಿಡಿಬೇಕು. ಅಂದ್ರೆ ಕ್ವಶನ್ ನೋಡಿ ಎಲ್ಲಾ ಕಡೆ ಎಕ್ಸ್ ಇದೆ ಇದರಲ್ಲಿ, ಹೌದಾ? ಸೊ ಅಂದ್ರೆ ಎಲ್ಲಾ ಕಡೆ ಎಕ್ಸ್ ಇದೆ ಅಂತಂದ್ರೆ ಸೊ ನಾವು ಎಕ್ಸ್ ಅನ್ನ ಹೊರಗೆ ತೆಗೆದ್ರು ನಡೆಯತ್ತ. ಸೊ ಹೊರಗೆ ತೆಗೆದ್ರೆ ನೋಡಿ ಇವಾಗ ಎಲ್ಲಾ ಕಡೆ ಎಕ್ಸ್ ಅನ್ನ ಹೊರಗೆ ತೆಗೆದ್ರೆ ಸೊ ಜಸ್ಟ್ ನೋಡಿ ನಂಬರ್ ಉಳಿತಾವ 1 2/5.
ಪ್ಲಸ್ 3/10 ಮೈನಸ್ 3/5 ಈಸ್ ಈಕ್ವಲ್ ಟು 531. ಸೊ ಅಂದ್ರೆ ಇವಾಗ ಈ ಬ್ರಾಕೆಟ್ ಅಲ್ಲಿ ಇರುವುದನ್ನ ಅಷ್ಟೇ ನೋಡಿ ನಾವು ಸಾಲ್ವ್ ಮಾಡ್ಕೋಬೇಕು. ಸೊ ಅಂದ್ರೆ ಬ್ರಾಕೆಟ್ ಅಲ್ಲಿ ಇರುವುದಷ್ಟೇ ನೋಡಿ ನಾವು ಸಾಲ್ವ್ ಮಾಡಿದ್ರ ಅಂದ್ರೆ ಇವಾಗ ನೋಡಿ ಈ ತರ ಫ್ರಾಕ್ಷನ್ ಅಥವಾ ನೋಡಿ ಫ್ರಾಕ್ಷನ್ ಅಲ್ಲಿ ಇದ್ರೆ ನಾವೇನ್ ಮಾಡಬೇಕು, ಎಲ್ ಸಿ ಎಂ ಅನ್ನ ತೆಗಿಬೇಕು. ಸೊ 5 10 5. ಇವಾಗ 5 ಒಂದ್ಲೆ 5 ಎರಡ್ಲೆ ನೆಕ್ಸ್ಟ್ 5 ಒಂದ್ಲೆ 5 ಎರಡ್ಲೆ ನೋಡಿ 10 ಅಂದ್ರೆ ಎಲ್ ಸಿ ಎಂ ನೋಡಿ 10 ಆಯ್ತು. ಸೊ ಅಂದ್ರೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನೋಡಿ ಡೈರೆಕ್ಟ್ ಆಗಿ ಎಲ್ ಸಿ ಎಂ 10 ಅಂತ ಗೊತ್ತಾಗುತ್ತೆ. ಇವಾಗ ನೆಕ್ಸ್ಟ್ ನೋಡಿ 5 ಇಂಟು 2 ಮಾಡ್ಬೇಕಂದ್ರೆ 5 ಎಷ್ಟಲೇ 10 ಆಗತ್ತೆ, ಎಲ್ ಸಿ ಎಂ 10 ಬಂದಿದೆ. ಸೊ ಎಲ್ ಸಿ ಎಂ 10 ಬಂದಿದೆ ಅಂತಂದ್ರೆ 5 ಎಷ್ಟಲೇ 10 ಆಗತ್ತೆ, 5 ಎರಡ್ಲೆ. ಸೊ ಅದಕ್ಕೆ ನೋಡಿ ಮೇಲೆ ಇಂಟು 2 ಮಾಡಬೇಕು, 2 ಇಂಟು 2 ಮಾಡಿದ್ರೆ 4 ಬಂತು. ಸೊ ನೆಕ್ಸ್ಟ್ ಇವಾಗ 10 ಎಷ್ಟಲೇ 10 ಎಲ್ ಸಿ ಎಂ ಆಗುತ್ತೆ, 10 ಒಂದ್ಲೆ. ಸೊ ಅದಕ್ಕೆ ನೋಡಿ ಇಲ್ಲಿ 1ಅನ್ನ ಇಂಟು ಮಾಡಬೇಕು, 3 ಒಂದ್ಲೆ 3. ಸೊ ಅಂದ್ರೆ ಇವಾಗ ಪ್ಲಸ್ 3 ಬಂತು. ನೆಕ್ಸ್ಟ್ ನೋಡಿ ಇವಾಗ 5 ಎಷ್ಟಲೇ 10 ಆಗತ್ತೆ, 5 ಎರಡ್ಲೆ. ಸೊ ಅದಕ್ಕೆ ನೋಡಿ ಇವಾಗ 3 ಎರಡ್ಲೆ 6 ಬಂತು. ಸೊ ಮೈನಸ್ ಇದೆ, ಮೈನಸ್ ಚಿಹ್ನೆ. ಇವಾಗ ಮೇಲೆ ಏನ್ ನಂಬರ್ಸ್ ಇದಾವೆ ನೋಡಿ 4 ಪ್ಲಸ್ 3 ಮೈನಸ್ 6 ಅನ್ನ ನೋಡಿ ಅಷ್ಟೇ ಸಾಲ್ವ್ ಮಾಡಬೇಕು. ಸೊ ಇಲ್ಲಿ ಉಳಿದಿದ್ ನೋಡಿ 531 ಎಕ್ಸ್ 1 ನೋಡಿ ಇದೆ. ಇವಾಗ 4 ಪ್ಲಸ್ 3 ಅಂದ್ರೆ 4 ಪ್ಲಸ್ 3 ಅಂದ್ರೆ 7, 7ರಲ್ಲಿ 6 ಕಳೆದ್ರೆ ನೋಡಿ 1/10 ಆಯ್ತು. ಇಲ್ಲಿ ಎಕ್ಸ್ ಇದೆ ಇಸ್ ಈಕ್ವಲ್ ಟು 531. ಇವಾಗ ಕೆಳಗಡೆ ಏನೇ ನಂಬರ್ ಇದ್ರೆ ನೋಡಿ ಅದು ಇಸ್ ಈಕ್ವಲ್ ಟು ದಾಟಿದ್ರೆ ನೋಡಿ ಮೇಲೆ ಹೋಗುತ್ತಾ. ಸೊ ಅಂದ್ರೆ ಎಕ್ಸ್ ವ್ಯಾಲ್ಯೂ ಏನಾಯ್ತು, ಇವಾಗ ಮೇಲೆ ಹೋದ್ರೆ 5310 ಆಯ್ತು. ಸೊ ಅಂದ್ರೆ 531 ಇಂಟು 10 ಆಗುತ್ತೆ. ಇಂಟು 10 ಅಂತಂದ್ರೆ ನೋಡಿ 5310. ಆಪ್ಷನ್ ಸಿ ಅಲ್ಲಿ ಇದೆ, ಆಪ್ಷನ್ ಸಿ ಅನ್ನೋದು ಫೈನಲ್ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ ಸಿ ನೋಡಿ ಫೈನಲ್ ಆನ್ಸರ್ ಆಗುತ್ತೆ. ಅಂದ್ರೆ ಎಲ್ ಸಿ ಎಂ ಕಂಡು ಹಿಡಿಯೋದನ್ನ ನೋಡಿ ನೀವು ಅದು ಕಲಿಬೇಕು. ನೆಕ್ಸ್ಟ್ ಫ್ರಾಕ್ಷನ್ಸ್ ಇದ್ದಾಗ ನೋಡಿ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ಪ್ರಾಕ್ಟೀಸ್ ಮಾಡಬೇಕು. ಸೊ ಯಾರು ನೋಡಿ ಇವಾಗ ಅಟ್ಲೀಸ್ಟ್ ನೋಡಿ ಫಸ್ಟ್ ನೀವು ಸೊ ಬೇಸಿಕ್ ಕ್ಲಾಸ್ ಇದ್ದ ನೋಡಿ ಒಂದ್ಸರಿ ಬೇಸಿಕ್ 8 ಕ್ಲಾಸ್ ಅನ್ನ ನೋಡಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಮತ್ತೆ ನೋಡಿ ಇವಾಗ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಈಸಿ ಆಗುತ್ತೆ. ಇವೆಲ್ಲ ನೋಡಿ ಬೇಸಿಕ್ ಕಲ್ತ್ರೆ ಮಾತ್ರ ಕ್ವಶನ್ ಅನ್ನ ಸಾಲ್ವ್ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ ಸಾಲ್ವ್ ಮಾಡಿ. ಓಕೆ, ಸೊ ಇವಾಗ ಈ ಕ್ವಶನ್ ನೋಡಿ ಏನಾಗತ್ತೆ. ಸೊ ಅಂದ್ರೆ ವಿಮಲ್ ರಿಸೀವ್ಡ್ 72 ಔಟ್ ಆಫ್ 80 ಮಾರ್ಕ್ಸ್ ಇನ್ ಫ್ರೆಂಚ್, 91 ಔಟ್ ಆಫ್ 100 in English, 63 out of 70 in Spanish and 44 out of 50 in Japanese. What was the total percentage achieved by him? ಸೊ ಅಂದ್ರೆ ನೋಡಿ ವಿಮಲ್ ಫ್ರೆಂಚ್ ನಲ್ಲಿ 80ಕ್ಕೆ 72, ಇಂಗ್ಲಿಷ್ ನಲ್ಲಿ 100ಕ್ಕೆ 91, ಸ್ಪ್ಯಾನಿಷ್ ನಲ್ಲಿ 70ಕ್ಕೆ 63 ಮತ್ತು ಜಪನೀಸ್ ನಲ್ಲಿ ನೋಡಿ 50ಕ್ಕೆ 44 ಅಂಕ ಪಡೆದಿದ್ದಾರೆ. ಅವರು ಸಾಧಿಸಿದ ಒಟ್ಟು ಶೇಕಡಾವಾರು ಎಷ್ಟು? ಸೊ ಅಂದ್ರೆ ನೋಡಿ ನಾವು ಇಲ್ಲಿ ಪರ್ಸೆಂಟೇಜ್ ಅಲ್ಲಿ ನೋಡಿ ಈ ಕ್ವಶನ್ ಅನ್ನ ಹೇಳ್ಬೇಕು. ಅಂದ್ರೆ ಟೋಟಲ್ ಮಾರ್ಕ್ಸ್ ನೋಡಿ ಫಸ್ಟ್ ಕನ್ಸಿಡರ್ ಮಾಡ್ಬೇಕು. ಅಂದ್ರೆ ನೋಡಿ ಇವಾಗ ನೀವು ನಿಮ್ದು ಮಾರ್ಕ್ಸ್ ಅನ್ನ ನೋಡಿ ನೀವು ಯಾವ ರೀತಿ ಕನ್ಸಿಡರ್ ಮಾಡ್ತೀರಾ, ಟೋಟಲ್ ಮಾರ್ಕ್ಸ್. ಸೊ ಅಂದ್ರೆ ಇವಾಗ ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ನೋಡಿ ಎಷ್ಟು ಟೋಟಲ್ ಮಾರ್ಕ್ಸ್ ಇದೆ. ಸೊ ಅಂದ್ರೆ ಫಸ್ಟ್ ನೋಡಿ 80, ನೆಕ್ಸ್ಟ್ 100. ಅಂದ್ರೆ ಫಸ್ಟ್ ನೋಡಿ ಫ್ರೆಂಚ್ ಅಲ್ಲಿ 80, ನೆಕ್ಸ್ಟ್ ಇಂಗ್ಲಿಷ್ ಅಲ್ಲಿ ನೋಡಿ 100 ಮಾರ್ಕ್ಸ್ ಇದೆ ಪ್ಲಸ್ 100. ನೆಕ್ಸ್ಟ್ ಸ್ಪ್ಯಾನಿಷ್ ಅಲ್ಲಿ ನೋಡಿ 70ಕ್ಕಿದೆ, ಜಪನೀಸ್ ನೋಡಿ 50ಕ್ಕಿದೆ. ಸೊ ಅಂದ್ರೆ ಇವಾಗ ಟೋಟಲ್ ಮಾರ್ಕ್ಸ್ ಎಷ್ಟಾಯ್ತು ನೋಡಿ 80 ಪ್ಲಸ್ 100 ಅಂದ್ರೆ 180, 180 ಪ್ಲಸ್ 70 ಅಂದ್ರೆ 250, 200 ಪ್ಲಸ್ 50 ಅಂದ್ರೆ 300. ಇವಾಗ ಅವನು ಎಷ್ಟು ತಗೊಂಡಿದ್ದಾನೆ ನೋಡಿ, ಒಂದರಲ್ಲಿ 72, ನೆಕ್ಸ್ಟ್ ಇನ್ನೊಂದರಲ್ಲಿ 91, ಇನ್ನೊಂದರಲ್ಲಿ 63, ಜಪನೀಸ್ ಅಲ್ಲಿ ನೋಡಿ 44. ಸೊ ಇವಾಗ ಇಷ್ಟು ಟೋಟಲ್ ಮಾಡಿದ್ರೆ ನೋಡಿ ನಿಮ್ಗೆ ಇನ್ನೊಂದು ವ್ಯಾಲ್ಯೂ ಬರುತ್ತೆ. ಸೊ ಎಷ್ಟು ಬರುತ್ತೆ ನೋಡಿ ಚೆಕ್ ಮಾಡಿ. ಸೊ ಇವಾಗ 2 ಪ್ಲಸ್ 1 ಅಂದ್ರೆ ನೋಡಿ 3, 3 ಪ್ಲಸ್ 3 ಅಂದ್ರೆ ನೋಡಿ 6, 6 ಪ್ಲಸ್ 4 ಅಂದ್ರೆ 10 ಆಯ್ತು. 7 ಪ್ಲಸ್ 9 ಅಂದ್ರೆ ನೋಡಿ 16, 16 ಪ್ಲಸ್ 6 ಅಂದ್ರೆ ನೋಡಿ 22, 22 ಪ್ಲಸ್ 6 ಅಂದ್ರೆ 20, 6 ಪ್ಲಸ್ 1 ಅಂತಂದ್ರೆ ನೋಡಿ 27. ಅಂದ್ರೆ ಇವಾಗ ಏನಾಯ್ತು 300ಕ್ಕೆ ಅವ್ನು ನೋಡಿ 270 ತಗೊಂಡಿದ್ದಾನೆ. ಅಂದ್ರೆ ಪರ್ಸೆಂಟೇಜ್ ಅಲ್ಲಿ ಎಷ್ಟಾಗುತ್ತೆ, 300 ಅಂದ್ರೆ ನೋಡಿ ಇವಾಗ 100%, 270 ಮಾರ್ಕ್ಸ್ ತಗೊಂಡಿದ್ದಾನೆ ಅಂತಂದ್ರೆ ಇದು ಎಷ್ಟು ಪರ್ಸೆಂಟೇಜ್ ಆಗತ್ತೆ. ಸೊ 270ಕ್ಕೆ ನೋಡಿ ಎಷ್ಟು ಪರ್ಸೆಂಟೇಜ್ ಆಗತ್ತೆ. ಸೊ ಡೈರೆಕ್ಟ್ ಆಗಿ ನೋಡಿ ನಾವು
ಅಂದ್ರೆ 300ರಲ್ಲಿ ನೋಡಿ 30 ಕಡಿಮೆ ಅಂತಂದ್ರೆ 300ರಲ್ಲಿ 30 ಅಂತಂದ್ರೆ ನೋಡಿ 10%. ಅಂದ್ರೆ 100ರಲ್ಲಿ 10% ಕಡಿಮೆ ಅಂತಂದ್ರೆ ನೋಡಿ 90%. ಆಪ್ಷನ್ ಡಿನೇ ನೋಡಿ ಆನ್ಸರ್ ಆಗುತ್ತೆ. ನೀವು ಸಾಲ್ವ್ ಮಾಡಿದ್ರೆ ನೋಡಿ ಅದೇ ಬರುತ್ತೆ. ಸೊ ಅಂದ್ರೆ ಇವಾಗ 2 0 ಕ್ಯಾನ್ಸಲ್ ಮಾಡೋಣ. 3 ಎಷ್ಟಲೇ ನೋಡಿ 270 ಆಗುತ್ತೆ. 3 ಎಷ್ಟಲೇ ಆಗುತ್ತೆ ನೋಡಿ. ಸೊ 3 90 ನೋಡಿ, ಅಂದ್ರೆ 3 9 27, ಮುಂದೆ ಒಂದು 0 ಇದೆ, 90 ಆಯ್ತಾ. 1:90 ಮಾಡಿದ್ರೆ ನೋಡಿ 1 × 90 ಮಾಡಿದ್ರೆ ಇದು 90 ಬರುತ್ತೆ. ಆಪ್ಷನ್ ಡಿ ನೋಡಿ ಆನ್ಸರ್. ನೀವು ಕ್ರಾಸ್ ಮೆಥಡ್ ಮಾಡಿದ್ರೆ ನೋಡಿ ಅದೇ ಆನ್ಸರ್ ಬರುತ್ತೆ, ಸ್ಟ್ರೇಟ್ ಮೆಥಡ್ ಮಾಡಿದ್ರು ಅದೇ ಆನ್ಸರ್ ಬರುತ್ತೆ. ಸೊ ಯಾವ್ದಾದ್ರು ಮೆಥಡ್ ಅಪ್ಲೈ ಮಾಡಿ, ಲಾಸ್ಟ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡತ್ತಾಗ ನೋಡಿ ಸೊ ನೀವು ಯಾವುದೇ ಅಪ್ಲೈ ಮಾಡಿದ್ರು ಅದೇ ಆನ್ಸರ್ ಬರುತ್ತೆ. ಇವಾಗ ನೋಡಿ ಬೇಕಿದ್ರೆ ಕ್ರಾಸ್ ಮೆಥಡ್ ಅನ್ನ ಟ್ರೈ ಮಾಡೋಣ. 270 × 100 ಕೆಳಗಡೆ ನೋಡಿ 300. 2 0 ಕ್ಯಾನ್ಸಲ್ ಆಯ್ತು. 3 1 3 9 27, ಮುಂದೆ ಒಂದು 0. ಸೊ ಇದು 90 ಬಂತು. ಆಪ್ಷನ್ ಡಿನೇ ನೋಡಿ ಆನ್ಸರ್ ಆಗತ್ತೆ. ಸೊ ಆಪ್ಷನ್ ಡಿ ನೋಡಿ ಆನ್ಸರ್ ಆಗತ್ತೆ. ಓಕೆ, ಸೊ ಇವಾಗ ನೋಡಿ ಇನ್ನು ಯಾರೆಲ್ಲ ಕ್ಲಾಸ್ ಅನ್ನ ಜಾಯ್ನ್ ಆಗಿಲ್ಲ ನೋಡಿ, ಸೊ ಇನ್ನು ನೋಡಿ ಆಫರ್ ಇದೆ. ಸೊ ಆಲ್ರೆಡಿ ನೋಡಿ ಇವಾಗ 50 ಮೆಂಬರ್ಸ್ ಆಲ್ರೆಡಿ ಜಾಯ್ನ್ ಆಗಿದ್ದಾರೆ. ಇನ್ನು 50 ಮೆಂಬರ್ಸ್ಗೆ ನೋಡಿ ನಾವು ಸೊ ಡಿಸ್ಕೌಂಟ್ ಅನ್ನ ಕೊಡ್ತಾ ಇದ್ದೇವೆ. ಸೊ ಇನ್ನು 50 ಮೆಂಬರ್ಸ್ಗೆ ಅಷ್ಟೇ ನೋಡಿ ವ್ಯಾಲಿಡ್ ಇರುತ್ತೆ. ಸೊ ಇಂಟ್ರೆಸ್ಟ್ ಇದ್ದವ್ರು ನೋಡಿ ಜಾಯ್ನ್ ಆಗ್ಬೋದು. ಓಕೆ, ಸೊ ಆಲ್ರೆಡಿ ನೋಡಿ ಇವಾಗ ಸೊ ಯಾವ ರೀತಿ ಕ್ವಶನ್ಸ್ ಬರ್ತಾವ ಅನ್ನೋದನ್ನ ನೋಡಿ ಇವಾಗ ನಾವು ಡಿಸ್ಕಸ್ ಮಾಡಿದ್ದೇವೆ.